ಶ್ರೀರಂಗಪಟ್ಟಣ ಧರ್ಮಸ್ಥಳಕ್ಕೆ ಕಿಡಿಗೇಡಿಗಳಿಂದ ಅಪಪ್ರಚಾರ ಹಿನ್ನೆಲೆ ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲೋ ಜಾಥಾ 50ಕ್ಕೂ ಹೆಚ್ಚು ಕಾರುಗಳಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಧರ್ಮಸ್ಥಳಕ್ಕೆ ಜಾಥಾ ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿಯಿಂದ ಧರ್ಮಸ್ಥಳ ಜಾಥಾಗೆ ಮಾಜಿ ಸಚಿವ ಪುಟ್ಟರಾಜು ಚಾಲನೆ ನೀಡಿದ್ರು. ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಪುಟ್ಟರಾಜು ಆಗ್ರಹ. ಹಿಂದೂಗಳ ದೇವಾಲಯವನ್ನ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದೂ ಧರ್ಮಕ್ಕೆ ಕಳಂಕ ತರ್ತಿರೋ ಕಾಣದ ಕೈಗಳನ್ನ ಪತ್ತೆ ಹಚ್ಚಲು ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಒತ್ತಾಯ. ಅಂತ ಏನಿಲ್ಲ, ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಿಂದ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಲಿಕ್ಕೆ ವೀರೇಂದ್ರ ಹೆಗಡೆ ಅವರಿಗೆ ವಿಶೇಷವಾಗಿ ನಾವೆಲ್ಲರೂ ಆರಾಧಿಸತಕ್ಕಂಥ ಮಂಜುನಾಥೇಶ್ವರನಿಗೆ ಯಾವುದೇ ಕಳಂಕ ತಟ್ಟೆ ಇರಲಿ ಅಂತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಹುತೇಕ ಮಂಜುನಾಥೇಶ್ವರನ ಭಕ್ತರು 2 ಜಿಲ್ಲೆಯಿಂದ ಉತ್ಸಾಹೀತವಾಗಿ ಇವತ್ತು ನಾವು ಕಾರ್ಯಕ್ರಮ ಹಾಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ಮೈಸೂರು ಜಿಲ್ಲೆಯ ನೂರಾರು ಭಕ್ತರು ನೂರಾರು ಕಾರುಗಳಲ್ಲಿ ಈಗಾಗಲೇ ಬಂದು ಇಳುವಾದಲ್ಲಿ ಗ್ಯಾದರ್ ಆಗಿದ್ದಾರೆ. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಈಗಾಗಲೇ ಮಂಡ್ಯ ನಗರ ಕಡೆಯಿಂದ ಅವರು ನೇರವಾಗಿ ಬಡಗೊಳದಲ್ಲಿ ಬರ್ತಾ ಇದ್ದಾರೆ. ಇವತ್ತು ಕ್ಯಾರ್ಪೇಟೆ ಪಾಂಡುಪುರದ ಈ ಭಾಗದ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬಹುತೇಕ ಸಾವಿರಾರು ಜನ ಇವತ್ತು ಆ ಭಕ್ತರು ಒಂದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಪರಮಾತ್ಮನ ದರ್ಶನ ಪಡೆದು ವೀರೇಂದ್ರ ಹೆಗಡೆಜಿಯವರಿಗೆ ಒಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಈ ಸಮಯದಲ್ಲಿ ಭಕ್ತರು ಅವ್ರ ಜೊತೆ ಇರುವಂಥದ್ದು ಎಷ್ಟು ಇಂಪಾರ್ಟೆಂಟ್? 100ಕ್ಕೆ 1000 ಭಾಗ ಬಹಳ ಬಹುಮುಖ್ಯವಾದಂಥ ಪ್ರಶ್ನೆ. ಇವತ್ತು ಬಹುತೇಕ ನನ್ನ ಗ್ರಾಮಾಂತರ ಪ್ರದೇಶದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕವಾದಂಥ ಸದೃಢತೆಯನ್ನು ಕೊಡುವಂಥ ಕೆಲಸವನ್ನ ವೀರೇಂದ್ರ ಹೆಗಡೆಜಿಯವರು ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಶಕ್ತಿಯನ್ನ ಆರ್ಥಿಕವಾಗಿ ಹೆಣ್ಮಕ್ಳು ಭವಿಷ್ಯರು ಇವತ್ತು ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕು ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗಡೆಜಿಯವರ ಪಾತ್ರ ಬಹಳ ಮುಖ್ಯವಾದಂಥದ್ದು. ಆ ಕಾರಣಕ್ಕೋಸ್ಕರ ಇಂಥ ಸಮಾಜಮುಖಿ ಕೆಲಸ ಮಾಡುವಂಥ ಇಂಥ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಬೆಂಬಲ ಕೊಡಬೇಕು. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ರೈತರ ಬದುಕು ಹಸನಾಗಲಿಕ್ಕೋಸ್ಕರ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕೆಲಸ. ನಾನು ಮೈನ್ ಇರಿಗೇಷನ್ ಮಿನಿಸ್ಟರ್ ಆಗಿ ಅವತ್ತು ನಾನೇ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 92 ಕೋಟಿಗಳನ್ನು ಸರ್ಕಾರದಿಂದ ಹಣದ ಚೆಕ್ಕನ್ನು ಬಿಡುಗಡೆ ಮಾಡಿ ಅವರು ಕೊಟ್ಟು ವಿಶೇಷವಾಗಿ ಅದರ 3 ಪಟ್ಟು ಜಾಸ್ತಿ ಹಾಕಿ ಇಡೀ ರಾಜ್ಯಾದ್ಯಂತ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ನಂತರ ಯಾವುದೇ ನಿರೀಕ್ಷೆ ಇರದೆ ಇಂಥ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ವೀರೇಂದ್ರ ಹೆಗಡೆಜಿಯವರಿಗೆ ಮಾನಸಿಕವಾಗಿ ಕುಗ್ಸುವಂಥ ಒಂದು ಷಡ್ಯಂತ್ರ ಏನು ನಡೆದಿದೆ. ಬಹಳ ಜನ ಏನು ಎಲ್ಲ ಮಂಗಳಾರತಿ ಆಗಿದೆ. ಪರಮಾತ್ಮ ಮಂಜುನಾಥೇಶ್ವರ ಅವರನ್ನು ಭಸ್ಮ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಎನ್ಕ್ವೈರಿ ಮಾಡಿದ್ದೇನೆ. ಇಲ್ಲ ಎಲ್ಲೋ ಒಂದು ಕಡೆ ಇವತ್ತು SIT ರಚನೆ ಮಾಡಿ ಇರೋ ಸತ್ಯನ ಹೊರತಂದದ್ದೇ ಒಂದು ಭಕ್ತರಿಗೆ ಒಂದು ಸಮಾಧಾನ. ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಈ ಕೆಟ್ಟ ವ್ಯವಸ್ಥೆ ಇವತ್ತು ಅವರು ಇವರು ಇವತ್ತೇನಾದ್ರೂ ಬಹುತೇಕ ನಾನಾದ್ರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನು ದೊಡ್ಡದು ಮಾಡ್ತೀನಿ. ಇನ್ಯಾರೊಬ್ಬ ಯೂಟ್ಯೂಬರ್ ಇಷ್ಟು ಹಿಂದೂಗಳ ಆರಾಧಿಸ್ತಕ್ಕಂಥ ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ನಡ್ಕೊಂಡಲ್ಲ, ಅಟ್ಲೀಸ್ಟ್ ನೀವಾರ ಅವರು ಬುದ್ಧಿ ಕಲಿಸ್ಬೇಕು. ಈ ಕೆಲಸವನ್ನ ಮುಸ್ಲಿಂ ಸಮುದಾಯದ ಮುಖಂಡರುಗಳೇ ಇಂಥ ಅಯೋಗ್ಯರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಮತ್ತೊಂದು ಕಡೆ NIA ತನಿಖೆ ಮುಲಾಜಿಲ್ಲದೆ ಇವತ್ತು ರಾಷ್ಟ್ರೀಯ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇದು ಹಿಂದುತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಹಿಂದೂಗಳ ಮೇಲೆ ಇಂಥ ಒಂದು ಮಾನಸಿಕವಾದಂಥ ನೋವು ಕೊಡ್ತಾ ಇರ್ತಕ್ಕಂಥ ಇಂಥ ಕೆಟ್ಟ ಶಕ್ತಿಗಳನ್ನ ದಮನ ಮಾಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ, ಅದು ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇದಾಗಬೇಕು ಈ ದೇಶದಲ್ಲಿ ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾರೆ. ಈಗ ಅದರ ಬಗ್ಗೆ ನಾನು ಮಾತಾಡ್ತೇನೆ. ಇವತ್ತು ಧರ್ಮಸ್ಥಳದ ಪರಮಾತ್ಮನ ದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು